ವೀಕ್ಷಕರೇ, ಅದು 2023ರ ಏಪ್ರಿಲ್ 25ನೇ ತಾರೀಕು ಮಹಾರಾಷ್ಟ್ರದ ಚಂದಾಪುರ ನಗರ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಂತ 45 ವರ್ಷದ ಹೆಡ್ ಕಾನ್ಸ್ಟೇಬಲ್ ಜಯಂತ್ ಎಂದಿನಂತೆ ಸಮಯಕ್ಕೆ ಸರಿಯಾಗಿ ಡ್ಯೂಟಿಗೆ ಹಾಜರಾಗ್ತಾರೆ. ಆದ್ರೆ ಆ ದಿವಸ ಅವರು ಮನೆಯಿಂದ ಹೊರಡುವಾಗ ಯಾವುದೋ ವಿಚಿತ್ರ ಅಶಾಂತಿ ಅವರನ್ನ ಕಾಡ್ತಿತ್ತು. ಅವ್ರ ಮನಸ್ಸಲ್ಲಿ ಏನೋ ಆತಂಕ ಹೆಚ್ಚುತ್ತಿರುವಂತೆ ಅನುಭವ ಆಗ್ತಿತ್ತು. ಅವರ ಡ್ಯೂಟಿ ಕಲೆಕ್ಟರ್ನ ಆಡಳಿತ ಭವನದಲ್ಲಿ ಇರೋದ್ರಿಂದ ಅವರು ತಮ್ಮನ್ನ ಸಮಾಧಾನ ಪಡಿಸಿಕೊಂಡು ನೀರನ್ನ ಕುಡಿದು ಅಲ್ಲಿಗೆ ಹೊರಡ್ತಾರೆ. ಆದ್ರೆ ಆ ದಿವಸ ಅವರ ಹಣೆ ಬರಹ ಬೇರೆನೇ ಇತ್ತು. ಈ ಜಯಂತ್ ಅವರು ಕಲೆಕ್ಟರ್ನ ಆಡಳಿತ ಭವನದ ಸಮೀಪಕ್ಕೆ ಬಂದಾಗ ಇದ್ದಕ್ಕಿದ್ದಂತೆ ಆತ ನಿಂತ ಜಾಗದಲ್ಲೇ ಕುಸಿದು ಬಿದ್ದು ಹೋಗ್ತಾನೆ. ಸುತ್ತಮುತ್ತ ಇದ್ದವರು ತಕ್ಷಣ ಇವರನ್ನ ಗಮನಿಸಿ ಅವ್ರ ಬಳಿಗೆ ಓಡ್ ಹೋಗ್ತಾರೆ. ಮತ್ತೆ ತಕ್ಷಣ ಅವರನ್ನ ಚಂದ್ರಾಪುರದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ದಾಖಲು ಮಾಡ್ತಾರೆ. ದುರಾದೃಷ್ಟವಶಾತ್ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಜಯಂತ್ ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವ್ರ ಪ್ರಾಣ ಪಕ್ಷಿ ಅದಾಗ್ಲೇ ಹಾರ್ ಹೋಗಿತ್ತು. ಈ ಒಂದು ವಿಷಯ ಮನೆಯವರಿಗೆ ಗೊತ್ತಾದಾಗ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಡ್ಯೂಟಿಗೆ ಹೊರಡುವಾಗ ಮನೆಯಿಂದ ಬಹಳ ಆರಾಮಾಗಿನೇ ಹೊರಟಂತ ವ್ಯಕ್ತಿ ಈಗ ಇಹಲೋಕವನ್ನ ತ್ಯಜಿಸಿ ಹೋಗಿದ್ದಾರೆ. ಈ ಒಂದು ದುಃಖವನ್ನು ಭರಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ಇರಲಿಲ್ಲ. ಜಯಂತ್ ರವರಿಗೆ ಅವರ ಪತ್ನಿ ಮತ್ತು ಮಗಳು ಇದ್ರು. ಈ ಜಯಂತ್ ರವರಿಗೆ ತಮ್ಮ ಮಗಳ ಮೇಲೆ ಅಪಾರವಾದಂತ ಪ್ರೀತಿ ಇತ್ತು. ಆಕೆಯ ಹೆಸರು ಆರ್ಯ. ಆ ಒಂದು ಸಮಯದಲ್ಲಿ ಕೇವಲ 19 ವರ್ಷದ ಹುಡುಗಿ. ತಂದೆಯ ಅಗಲಿಕೆ ಆಕೆಯನ್ನ ಕುಗ್ಸಿತ್ತು. ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಆ ಒಂದು ದೇಹವನ್ನ ಕುಟುಂಬದವರಿಗೆ ಅಂತಿಮ ಸಂಸ್ಕಾರಕ್ಕಾಗಿ ಹಸ್ತಾಂತರ ಮಾಡಲಾಯಿತು. ಆ ಪಿಎಂನ ರಿಪೋರ್ಟ್ ನಲ್ಲೂ ಕೂಡ ಯಾವುದೇ ರೀತಿಯ ಅನುಮಾನಾಸ್ಪದ ವಿಚಾರಗಳು ಕಂಡು ಬರಲಿಲ್ಲ. ಹೀಗಾಗಿ ಅವರ ಕುಟುಂಬದವರು ವಿಧಿವಿಧಾನದ ಪ್ರಕಾರ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಈ ಜಯಂತ್ ಅವರು ತಮ್ಮ ಮಗಳನ್ನ ತುಂಬಾ ಪ್ರೀತಿ ಮತ್ತು ಕಾಳಜಿಯಿಂದ ಬೆಳೆಸಿದ್ರು. ಹಾಗಾಗಿ ಪೊಲೀಸ್ ಇಲಾಖೆ ಜಯಂತ್ ರವರ ಒಬ್ಬಳೆ ಮಗಳಾದಂತ ಆರ್ಯಗೆ ಕಂಪ್ಯಾಷನೇಟ್ ಗ್ರೌಂಡ್ ನಲ್ಲಿ ಉದ್ಯೋಗ ಕೊಡುವಂತ ಪ್ರಕ್ರಿಯೆಯನ್ನ ಶುರು ಮಾಡುತ್ತೆ. ಇದರಿಂದ ಆಕೆ ತನ್ನ ತಂದೆಯ ಜಾಗದಲ್ಲಿ ಕೆಲಸವನ್ನು ಪಡೆದು ಸ್ವಂತ ತನ್ನ ಕಾಲಿನ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದೇ ವರ್ಷ ಈ ಆರ್ಯಾಳ ಮದುವೆ ಆಶೀಶ್ ಶೆಡ್ಮಾಕೆ ಅನ್ನೋನ ಜೊತೆ ನಡೆಯುತ್ತೆ. ಈತನು ಕೂಡ ತನ್ನ ತಂದೆ ತೀರ್ ಹೋದಂತ ಕಾರಣ ಆ ಒಂದು ಕೆಲಸವನ್ನ ಈತ ಗಿಟ್ಟಿಸ್ಕೊಂಡಿದ್ದ. ಈತನು ಕೂಡ ಕಂಪ್ಯಾಷನೇಟ್ ಗ್ರೌಂಡ್ ನ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿದ್ದ. ಇದೇ ಸಮಯದಲ್ಲಿ ಆರ್ಯಾಳಿಗೆ ತನ್ನ ತಂದೆಯ ಜಾಗದಲ್ಲಿ ಕೆಲಸವನ್ನ ಪಡೆಯೋದಕ್ಕೆ ಅಗತ್ಯ ಇರುವಂತ ಪೇಪರ್ ವರ್ಕ್ ನಡೀತಾ ಇತ್ತು. ಈ ಒಂದು ಮದುವೆ ಆರ್ಯಾಳ ಜೀವನದಲ್ಲಿ ಹೊಸ ಆರಂಭ ಆಗಿತ್ತು. ಹೀಗಾಗಿ ಆಕೆ ಬಹಳ ಸಂತೋಷದಿಂದ ಇದ್ಲು. ಆದರೆ 3 ವರ್ಷಗಳ ನಂತರ ಈ ಒಂದು ಕತೆ ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ. ಏಕೆಂದ್ರೆ ಮಾರ್ಚ್ 2026 ಆರ್ಯಾಳ ಗಂಡ ಆಶೀಶ್ ಪೊಲೀಸ್ ಠಾಣೆಗೆ ಬಂದು ಒಂದು ಅಪರಾಧ ಬಗ್ಗೆ ಪೊಲೀಸರ ಮುಂದೆ ಒಪ್ಕೊಳ್ತಾನೆ. ಅದನ್ನ ಕೇಳಿದಂತ ಪೊಲೀಸ್ ಇಲಾಖೆ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಅದು ಮಾನವ ಮುಖದ ಹಿಂದೆ ಅಡಗಿರುವಂತ ಕ್ರೂರ ಸ್ವಭಾವದ ಯಾವುದೇ ಸಂಬಂಧಕ್ಕೂ ಕೂಡ ಬೆಲೆ ಮತ್ತು ಪ್ರೀತಿನೇ ಇಲ್ದಂತ ಕ್ರೂರ ಕೃತ್ಯ ಎಂಬುದನ್ನ ಎತ್ತಿ ತೋರಿಸ್ತಾ ಇತ್ತು. ವೀಕ್ಷಕರೇ, ಈ ಒಂದು ಕತೆ ಶುರುವಾಗೋದು 2023ರ ಏಪ್ರಿಲ್ 25ನೇ ತಾರೀಕು ಬೆಳಗ್ಗೆ ಜಯಂತ್ ಅವರು ಕೊನೆಯ ಬಾರಿ ಡ್ಯೂಟಿಗೆ ಹೋಗೋದಿಕ್ಕೆ ಹೊರಟಿದ್ದಂತ ದಿನ. ಜಯಂತ್ ಅವರು ಎಂದಿನಂತೆ ಆ ದಿನ ಬೆಳಿಗ್ಗೆ ಎದ್ದು ಪೂಜೆಯನ್ನ ಮುಗಿಸಿ ಕೆಲಸಕ್ಕೆ ಹೋಗೋದಿಕ್ಕೆ ರೆಡಿಯಾಗಿದ್ರು. ಅವರ ಮಗಳು ಆರ್ಯ ಕೂಡ ಬೇಗ ಎದ್ದು ತಂದೆಗೆ ತಿಂಡಿ ಕೊಟ್ಟ ನಂತರ ಆಕೆ ತಂದೆಗೋಸ್ಕರ ಅವಳು ಪ್ರೀತಿಯಿಂದ ಮಿಲ್ಕ್ ಶೇಕ್ ಅನ್ನ ಮಾಡಿಕೊಡ್ತಾಳೆ. ಅದನ್ನ ಕುಡಿದಂತ ಜಯಂತ್ ಅವರು ಡ್ಯೂಟಿಗೆ ಹೊರಡ್ತಾರೆ. ಕೆಲವೇ ಗಂಟೆಗಳ ನಂತರ ಅವರು ಡ್ಯೂಟಿಯಲ್ಲಿ ಇದ್ದಾಗ ತಲೆ ಸುತ್ತ ಬಂದು ಕುಸ್ತು ಬಿದ್ದಿದ್ರು. ನಂತರ ಅವರು ಮತ್ಯಾವತ್ಗೂ ಮೇಲೆಳಿಲ್ಲ. ಆದ್ರೆ ಕೆಲವೊಂದು ಕತೆಗಳು ಕಣ್ಣಿಗೆ ಕಾಣುವಷ್ಟು ಸಿಂಪಲ್ ಆಗಿ ಇರೋದಿಲ್ಲ. 3 ವರ್ಷಗಳ ಕಾಲ ಎಲ್ಲರೂ ಕೂಡ ಜಯಂತ್ ಅವರ ಸಾವು ಸಹಜ ಅಂತಾನೆ ನಂಬಿದ್ರು. ಆದ್ರೆ ಅವರ ಸಾವು ಒಂದು ಪ್ರೀ ಪ್ಲಾನ್ಡ್ ಹತ್ಯೆ ಎಂಬ ಸಂಶಯ ಯಾರಿಗೂ ಬಂದಿರಲಿಲ್ಲ. ಆದ್ರೆ 2026ರ ಮಾರ್ಚ್ ತಿಂಗಳಲ್ಲಿ ಈ ಆಶೀಶ್ ಶೆಡ್ಮಾಕೆ ಪೊಲೀಸ್ ಠಾಣೆಗೆ ಬಂದಾಗ ಹೇಳಿದ್ದು ಸತ್ತು ಹೋಗಿದಂತ ಒಂದು ಜೀವಂತ ಸತ್ಯ. ಆತ ಹೇಳಿದ್ದೇನಪ್ಪ ಅಂದ್ರೆ, ಅವತ್ತು ಡ್ಯೂಟಿಗೆ ಹೊರಡುವಂತ ಮೊದಲು ಜಯಂತ್ ಅವರು ಕುಡಿದಂತ ಮಿಲ್ಕ್ ಶೇಕ್ ಸಾಮಾನ್ಯ ಮಿಲ್ಕ್ ಶೇಕ್ ಆಗಿರಲಿಲ್ಲ. ಆ ಒಂದು ಮಿಲ್ಕ್ ಶೇಕ್ ನಲ್ಲಿ ವಿಷವನ್ನ ಮಿಶ್ರಣ ಮಾಡಲಾಗಿತ್ತು. ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇದನ್ನ ಮಾಡಿದ್ದು ಹೊರಗ್ನವರಲ್ಲ, ತಾನು ಜನ್ಮ ಕೊಟ್ಟಂತ ತನ್ನ ಸ್ವಂತ ಪ್ರೀತಿಯ ಮಗಳೇ ತನಗೆ ವಿಷ ಹಾಕಿದ್ದಾಳೆ ಎಂಬ ಕಲ್ಪನೆ ಆ ಜಯಂತ್ ಅವ್ರಿಗೆ ಇರ್ಲಿಲ್ಲ. ಬೆಳಿಗ್ಗೆ ಎದ್ದು ತನ್ನ ತಂದೆಗೆ ತಿಂಡಿಯನ್ನ ಕೊಟ್ಟು ಪ್ರೀತಿಯಿಂದ ಮಿಲ್ಕ್ ಶೇಕ್ ಅನ್ನ ಮಾಡ್ಕೊಟ್ಟಿದ್ಲು. ಆದ್ರೆ ಅದರಲ್ಲಿ ವಿಷ ಇತ್ತು ಎಂಬುದು ಯಾರಿಗೂ ಗೊತ್ತಿರ್ಲಿಲ್ಲ. ತಂದೆಯ ಸಾವಿನ ಸುದ್ದಿಯನ್ನ ಕೇಳಿದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದೋಳ ರೀತಿ ಎದೆಯನ್ನ ಬಡ್ಕೊಂಡು ಆಕೆ ಅಳ್ತಾ ಇದ್ಲು. ಆಕೆ ಗೋಳಾಟವನ್ನ ನೋಡಿದವ್ರಿಗೆ ಕಣ್ಣಲ್ಲಿ ನೀರ್ ಬರೋದಂತೂ ಗ್ಯಾರಂಟಿ. ಅಷ್ಟರ ಮಟ್ಟಿಗೆ ನಾಟಕವನ್ನ ಆಡಿದ್ಲು. ಈ ಜಯಂತ್ ರವರು ತಮ್ಮ ಮಗಳೇ ತನಗೆ ದೊಡ್ಡ ಶಕ್ತಿ ಅಂತ ನಂಬಿದ್ರು. ಆದ್ರೆ ತಾವು ಪ್ರೀತಿಯಿಂದ ಬೆಳೆಸ್ತಂತ ತನ್ನ ಮಗಳೇ ಯಮರಾಜ ಆಗ್ತಾಳೆ ಅಂತ ಈ ಜಯಂತ್ ಅವ್ರಿಗೆ ಗೊತ್ತಿರ್ಲಿಲ್ಲ. ಈ ಸತ್ಯ ಯಾವಾಗ್ಲೂ ಹೀಗೇನೆ ತಡವಾಗಿನೇ ಬೆಳಕಿಗೆ ಬರೋದು. ಆದ್ರೆ ಸತ್ಯವನ್ನ ಯಾರಿಂದಲೂ ಮುಚ್ಚಿಡಲು ಸಾಧ್ಯ ಇಲ್ಲ. ಇಲ್ಲಿ ಮೂಡುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ತನಗೆ ಜನ್ಮ ಕೊಟ್ಟಂತ ತಂದೆಯೇ ಆರ್ಯ ಕೊಲೆ ಮಾಡಿದ್ಯಾಕೆ? ಈ ಜಯಂತ್ ರವರು ಡ್ಯೂಟಿಯಿಂದ ಮನೆಗೆ ಬಂದಾಗ ಆರ್ಯಳ ವರ್ತನೆ, ಮಾತುಗಳು ಎಲ್ಲದರಲ್ಲೂ ಕೂಡ ಬದಲಾವಣೆ ಕಾಣಿಸ್ತಿತ್ತು. ಆಕೆ ಯಾವಾಗ ನೋಡಿದ್ರು ಕೂಡ ಫೋನ್ ನಲ್ಲಿ ಮುಳುಗಿರ್ತಾ ಇದ್ಲು. ಇದನ್ನ ಗಮನಿಸಿದಂತ ಆಕೆ ತಂದೆ ಮನಸ್ಸಿನೊಳಗೆ ಕಳವಳ ಮತ್ತು ಆತಂಕ ಎಲ್ಲ ಕೂಡ ಕಾಣಿಸ್ತಾ ಇತ್ತು. ತಮ್ಮ ಮಗಳು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಡ್ತಿದ್ದಾಳೆ ಅನ್ನುವಂತ ಅನುಮಾನ ಉಂಟಾಗಿತ್ತು. ಒಂದಿನ ಅವರು ತಮ್ಮ ಮಗಳು ಮನೆ ಹೊರಗಡೆ ಒಬ್ಬ ಹುಡುಗನ ಜೊತೆ ಮಾತನಾಡೋದನ್ನ ನೋಡಿದಾಗ
ಅವರ ಅನುಮಾನ ನಿಜ ಆಗುತ್ತೆ. ಜೀವನ ಪೂರ್ತಿ ಪೊಲೀಸ್ ಡ್ಯೂಟಿಯಲ್ಲಿ ಅಪರಾಧ ಮತ್ತು ಅಪರಾಧಿಗಳನ್ನ ನೋಡ್ತಾ ಬಂದಿದ್ದಂತ ಜಯಂತ್ ರವರ ಮನಸ್ಸಲ್ಲಿ ತಮ್ಮ ಮಗಳು ಯಾವುದೇ ತಪ್ಪನ್ನ ಮಾಡದೆ ಒಳ್ಳೆ ದಾರಿಯಲ್ಲಿ ನಡೆಯಬೇಕು ಎಂಬುದು ಅವರ ಅತ್ಯಂತ ದೊಡ್ಡ ಆಸೆಯಾಗಿತ್ತು. ಒಬ್ಬ ಹುಡುಗನ ಕಾರಣದಿಂದ ಅವಳು ತಪ್ಪು ದಾರಿಯಲ್ಲಿ ಹೋಗಬಾರದು ಎಂಬ ಚಿಂತೆಯಲ್ಲಿ ಅವರು ಆರ್ಯಳನ್ನ ಬಹಳ ಕಟ್ಟುನಿಟ್ಟಾಗಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಆಕೆ ಮೇಲೆ ಹಲವಾರು ನಿರ್ಬಂಧಗಳನ್ನ ಹೇರ್ತಾರೆ. ಈ ಆರ್ಯ ಯಾವಾಗಲೂ ಕೂಡ ಹಠಮಾರಿ ಮತ್ತು ಕೋಪಿಷ್ಠಳಾಗಿದ್ಲು. ಬಾಲ್ಯದಿಂದನೂ ಕೂಡ ಆಕೆ ಪ್ರತಿಯೊಂದು ಆಸೆಯನ್ನು ಕೂಡ ನಿರಾಕರಿಸದೆ ಏನ್ ಕೇಳಿದ್ರು ಕೂಡ ಎಲ್ಲವನ್ನೂ ಕೊಡಿಸ್ತಾ ಇದ್ರು. ಯಾವುದಕ್ಕೂ ನಿರ್ಬಂಧವನ್ನ ವಿಧಿಸ್ತಿರ್ಲಿಲ್ಲ. ಆದ್ರೆ ಈಗ ಜೀವನದಲ್ಲಿ ಆಕೆ ಮೊದಲ ಬಾರಿಗೆ ಅವಳ ಇಚ್ಛೆಗೆ ವಿರುದ್ಧವಾಗಿ ನಿರ್ಬಂಧಗಳನ್ನ ಹಾಕಿದಾಗ ಅವಳಿಗೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ತನ್ನ ತಂದೆ ಮೇಲೆ ಕೋಪ ಮತ್ತು ದ್ವೇಷ ಹುಟ್ಕೊಳ್ಳುತ್ತೆ. ಆಕೆ ಸರಿ ಯಾವುದು ಮತ್ತು ತಪ್ಪು ಯಾವುದೊಂದನ್ನು ಕೂಡ ಯೋಚಿಸದೆ ತನ್ನ ತಂದೆ ಬಗ್ಗೆ ಮನಸ್ಸಲ್ಲಿ ಕೋಪವನ್ನ ಹೆಚ್ಚಿಸಿಕೊಳ್ತಾ ಹೋದ್ಲು. ಹೇಗಾದ್ರೂ ಮಾಡಿ ತನ್ನ ದಾರಿಯಲ್ಲಿ ಮುಳ್ಳಾಗಿರುವಂತ ತನ್ನ ತಂದೆಯನ್ನ ಶಾಶ್ವತವಾಗಿ ತನ್ನ ದಾರಿಯಿಂದ ಕಿತ್ ಹಾಕ್ಬೇಕು ಅಂತ ಆಕೆ ಯೋಚಿಸ್ತಾಳೆ. ಆರ್ಯಳ ಜೊತೆ ಪ್ರೀತಿಯಲ್ಲಿ ಬಿದ್ದಿದಂತ ಹುಡುಗ ಬೇರೆ ಯಾರೂ ಅಲ್ಲ, ಆತನ ಹೆಸರೇ ಈ ಆಶೀಶ್ ಶೆಡ್ಮಾಕೆ. ಕೊನೆಗೆ ಅವನೇ ಈ ಆರ್ಯಳನ್ನ ಮದುವೆ ಆಗ್ತಾನೆ. 3 ವರ್ಷದ ನಂತರ ಪೊಲೀಸರ ಮುಂದೆ ಬಂದು ನಿಂತು ಆಕೆಯ ಬಂಡವಾಳವನ್ನ ಬಯಲ್ ಮಾಡ್ತಾನೆ. ಆರ್ಯ ತನ್ನ ತಂದೆಯನ್ನ ಕೊಲೆ ಮಾಡೋದಕ್ಕೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ಲು. ಮತ್ತೆ ಆಶೀಶನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡಿದ್ಲು. ಆ ವಿಷ ದೇಹಕ್ಕೆ ಸೇರಿದ ನಂತರ ನೈಸರ್ಗಿಕ ಅಸ್ವಸ್ಥತೆಯಂತೆ ಕಾಣುವಂತ ಸಿಂಪ್ಟಮ್ಸ್ ನೀಡುವಂತ ವಿಷವನ್ನ ತಂದು ಕೊಡುವಂತೆ ಅವನ ಬಳಿ ಆಕೆ ಕೇಳ್ಕೊಂಡಿದ್ಲು. ಇಂಥ ವಿಷವನ್ನ ತಿನ್ಸತ್ ಹೋದ್ರೆ ಎಲ್ರಿಗೂ ಇದು ಸಾಮಾನ್ಯ ಆರೋಗ್ಯ ಸಮಸ್ಯೆಯಿಂದ ಸಂಭವಿಸಿದಂತ ಸಾವು ಅಂತ ಸುಮ್ನಾಗ್ತಾರೆ ಅನ್ನೋದು ಆಕೆಯ ಯೋಚನೆ ಆಗಿತ್ತು. ನಂತರ ಆಶೀಶ್ ಇದಕ್ಕೋಸ್ಕರ ತನ್ನ ಕಸಿನ್ ಅನ್ನ ಸಂಪರ್ಕ ಮಾಡ್ತಾನೆ. ಆತನಿಗೆ ಕ್ರಿಮಿನಲ್ಗಳ ಪರಿಚಯ ಮತ್ತು ಒಡನಾಟ ಚೆನ್ನಾಗೇನೆ ಇತ್ತು. ಈತನ ವಯಸ್ಸು ಕೇವಲ 13 ರಿಂದ 14 ವರ್ಷ. ವಯಸ್ಸು ಚಿಕ್ಕದಾಗಿದ್ರು ಕೂಡ ಇವನ ಸಂಪರ್ಕ ಬಹಳ ದೊಡ್ಡದಾಗಿತ್ತು. ಈತನ್ಗೆ ಕ್ರಿಮಿನಲ್ಗಳ ಪರಿಚಯ ಮತ್ತು ಒಡನಾಟ ಚೆನ್ನಾಗೇನೆ ಇತ್ತು. ಅವನೇ ಆಶೀಶ್ಗೆ ಮಾಂಟಿ ಅಲಿಯಾಸ್ ಚೈತನ್ಯ ಅನ್ನೋನನ್ನ ಪರಿಚಯ ಮಾಡಿಸ್ತಾನೆ. ಈ ಮಾಂಟಿನೇ 5,000 ಪಡೆದು ಆಶೀಶ್ಗೆ ವಿಷವನ್ನ ಸಪ್ಲೈ ಮಾಡ್ತಾನೆ. ಅದೇ ವಿಷವನ್ನ ಬಳಸ್ಕೊಂಡು ಆರ್ಯ ತನ್ನ ತಂದೆಗೆ ಕೊಟ್ಟು ಮುಗ್ಸಾಕಿದ್ಲು. ಆದ್ರೆ ವೀಕ್ಷಕರೇ, ಈ ಒಂದು ಕತೆ ಕೇವಲ ಈ ಒಂದು ಆಫರ್ಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಮನೆಯ ನಿಯಮಗಳಿಂದ ಬೇಸತ್ತು ಅವಳು ಇಂಥ ಕೆಲಸವನ್ನ ಮಾಡಿದ್ದಾಳೆ ಅಂತ ಅನ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಇದರ ಹಿಂದೆ ಮತ್ತೊಂದು ಕಾರಣ ಕೂಡ ಇತ್ತು. ಈ ಕೊಲೆ ಹಿಂದೆ ಇದ್ದಂತ ಮತ್ತೊಂದು ಕಾರಣವನ್ನ ನೀವು ಕೇಳಿದ್ರೆ ಶಾಕ್ ಆಗೋದಂತೂ ಖಂಡಿತ. ಈ ಕೊಲೆಗೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ತಂದೆ ಸೇವೆಯ ಸಮಯದಲ್ಲಿ ಸಾವಾದ್ರೆ ಸಿಗುವಂತ ಕಂಪ್ಯಾಷನೇಟ್ ಗ್ರೌಂಡ್ ಜಾಬ್ ಇದೆ ನೋಡಿ. ಈ ಒಂದು ಕೊಲೆಗೆ ಮುಖ್ಯ ಕಾರಣ ಅಂದ್ರೆ ತನ್ನ ತಂದೆ ಸೇವೆಯಲ್ಲಿ ಇದ್ದಾಗ ಸಾವನ್ನಪ್ಪಿದ್ರೆ ಆ ಒಂದು ಕೆಲಸ ತನಗೆ ಸಿಗುತ್ತೆ ಅನ್ನುವಂತ ಕಾರಣದಿಂದ ಆಕೆ ತನ್ನ ತಂದೆಯನ್ನೇ ಮುಗ್ಸಾಕಿದ್ಲು. ಅವಳು ಈ ಆಶೀಶನ್ನ ಭೇಟಿಯಾದಂತ ಸಮಯದಿಂದಲೇ ಈ ಒಂದು ವಿಚಾರ ಅವಳ ಮನಸ್ಸಲ್ಲಿ ಆಳವಾಗಿ ಆವರಿಸಿಕೊಂಡಿತ್ತು. ಯಾಕೆಂದ್ರೆ ಈ ಆಶೀಶ್ ಕೂಡ ಪೊಲೀಸ್ ಇಲಾಖೆಯಲ್ಲಿ ತನ್ನ ತಂದೆಯ ಸ್ಥಾನದಲ್ಲಿ ಕಂಪ್ಯಾಷನೇಟ್ ಗ್ರೌಂಡ್ ನಲ್ಲಿ ಕೆಲಸವನ್ನ ಪಡ್ಕೊಂಡಿದ್ದ. ತನ್ನ ತಂದೆಯನ್ನ ಕೊಲ್ಲೋದು ಈಕೆಗೆ ಒಂದೇ ಬಾಣದಿಂದ 2 ಗುರಿಗಳನ್ನ ಸಾಧಿಸ್ತಂತೆ. ಆದ್ರೆ ಪ್ರತಿಯೊಂದು ಪಾಪಕ್ಕೂ ಒಂದು ಅವಧಿ ಇರುತ್ತಲ್ವಾ, ಅದು ಮುಗಿದಾಗ ಸತ್ಯ ತನ್ನದೇ ಆದಂತ ದಾರಿಯನ್ನ ಹುಡುಕಿ ಹೊರಬರುತ್ತೆ. ಈ ಒಂದು ಕಥೆಯಲ್ಲೂ ಕೂಡ ಇದೇ ನಡೆದದ್ದು. ಇದ್ದಕ್ಕಿದ್ದಂತೆ ಒಂದ್ ದಿವಸ ಈ ಆಶೀಶ್ ಪೊಲೀಸ್ ಠಾಣೆಗೆ ಬಂದು 3 ವರ್ಷಗಳಿಂದ ಅಡಗಿಸಿ ಇಟ್ಟಿದ್ದಂತ ಎಲ್ಲಾ ಸತ್ಯವನ್ನು ಕೂಡ ಒಪ್ಕೊಳ್ತಾನೆ. ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ ಈ ಆಶೀಶ್ ಇಷ್ಟು ದೊಡ್ಡ ರಹಸ್ಯವನ್ನ ಯಾಕೆ ಇದ್ದಕ್ಕಿದ್ದಂತೆ ಬಯಲ್ ಮಾಡ್ದ? ಇದಕ್ಕೆ ಕಾರಣ ಏನು ಅಂತ ನೋಡುವುದಾದ್ರೆ ಆತನ ಮನಸ್ಸಲ್ಲಿ ಅಪರಾಧದ ಭಾವನೆ ಕಾಡ್ತಾ ಇತ್ತ, ಅಥವಾ ಇದರ ಹಿಂದೆ ಮತ್ತೊಂದು ರಹಸ್ಯ ಇದೆಯಾ? ಹೌದು, ಇನ್ನೂ ಒಂದು ಸತ್ಯ ಹೊರಬರೋದು ಬಾಕಿ ಇತ್ತು. ತನ್ನ ತಂದೆಯನ್ನ ಮುಗಿಸಿದ ಮೇಲೆ 1 ತಿಂಗಳಲ್ಲಿ ಆರ್ಯ ಆಶೀಶ್ ಜೊತೆ ಮದುವೆ ಆಗ್ತಾಳೆ. ಆದ್ರೆ ಮದುವೆ ನಂತರ ಅವಳು ತನ್ನ ಗಂಡನ ಮನೆಗೆ ಹೋಗದೆ ತನ್ನ ತಾಯಿ ಮನೆಯಲ್ಲೇ ಇರ್ತಾ ಇದ್ಲು. ರಿಸರ್ಚ್ ಪ್ರಕಾರ ಆರ್ಯ ಅಕ್ಟೋಬರ್ 2023ರಲ್ಲಿ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ತೆರೆದಾಳೆ. ಮತ್ತೆ ತೋರಿಕೆಗೋಸ್ಕರ ತನ್ನ ಹೆಸರಿನ ಮಿಡಲ್ ನೇಮ್ ಅಲ್ಲಿ ತನ್ನ ತಂದೆ ಹೆಸರನ್ನ ಸೇರಿಸಿಕೊಂಡಿದ್ಲು. ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಮೈಕ್ರೋ ಬಯಾಲಜಿಸ್ಟ್ ಅಂತ ಬರ್ಕೊಂಡಿದ್ಲು. ತನ್ನ ತಂದೆಯ ನಿಯಂತ್ರಣದಿಂದ ಮುಕ್ತಳಾದ ನಂತರ ಆರ್ಯ ತನ್ನ ಇಷ್ಟದಂತೆ ಅವಳು ತನ್ನ ಜೀವನವನ್ನ ಮುಕ್ತವಾಗಿ ಜೀವಿಸ್ತಾ ಇದ್ಲು. ಅವಳು ಹೊಸ ಜಾಗಗಳಿಗೆ ಟ್ರಾವೆಲ್ ಅನ್ನ ಮಾಡ್ತಾ ಇದ್ಲು. ಸ್ನೇಹಿತರ ಜೊತೆ ಪಿಕ್ನಿಕ್ ಗಳಿಗೆ ಹೋಗ್ತಿದ್ಲು. ವೀಕೆಂಡ್ಗಳಲ್ಲಿ ಪಾರ್ಟಿಯನ್ನ ಮಾಡ್ತಿದ್ಲು. ಅವಳು ಕಳೆದಂತ ಪ್ರತಿಯೊಂದು ಕ್ಷಣವನ್ನು ಕೂಡ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ಲು. ಸ್ನೇಹಿತರ ಜೊತೆ ಮಾತ್ರ ಅಲ್ಲ, ಆಶೀಶ್ ಜೊತೆಗೂ ರೊಮ್ಯಾಂಟಿಕ್ ವಿಡಿಯೋವನ್ನ ಶೂಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ಲು. ಇವರು ಇಂಥ ಪಾಪದ ಕೃತ್ಯವನ್ನ ಮಾಡಿದ್ದಾರೆ ಅಂತ ಇವರನ್ನ ನೋಡದಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಈ ಆರ್ಯಳ ನಡೆ ನೋಡಿ, ನಿರ್ಲಕ್ಷ್ಯದ ಆಟಿಟ್ಯೂಡ್ ನೋಡಿದವ್ರಿಗೆ ಹೇಗೆ ಇಷ್ಟು ದೊಡ್ಡ ಅಪರಾಧ ಮಾಡಿ ಇಷ್ಟು ಶಾಂತವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾಳೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. 2025ರಲ್ಲಿ ಆರ್ಯಳ ಪೊಲೀಸ್ ಟ್ರೈನಿಂಗ್ ಶುರುವಾಗುತ್ತೆ. ಆದ್ರೆ ಪಾಪದ ಮೇಲೆ ನಿರ್ಮಿಸಿದಂತ ಸಂಬಂಧಗಳ ಕಟ್ಟಡ ಕೊನೆಗೆ ಕುಸ್ತು ಬೀಳಲೇಬೇಕಲ್ವಾ? 2025ರ ಅಂತ್ಯದ ವೇಳೆಗೆ ಆರ್ಯಳ ಟ್ರೈನಿಂಗ್ ಚೆನ್ನಾಗಿನೇ ನಡೆದಿತ್ತು. ಇನ್ನೊಂದ್ ಕಡೆ ಈ ಆಶೀಶ್ ಪೊಲೀಸ್ ಡ್ಯೂಟಿಯ ಪ್ರೊಬೇಷನ್ ಪೀರಿಯಡ್ ಸಮಯದಲ್ಲಿ ಇನ್ಡಿಸಿಪ್ಲಿನ್ ಮತ್ತು ಮಿಸ್ಕಂಡಕ್ಟ್ ಕಾರಣದಿಂದ ಕೆಲಸದಿಂದ ಅವನನ್ನ ಕಿತ್ತಾಕ್ಲಾಗುತ್ತೆ. ಇದೇ ಆರ್ಯ ಮತ್ತು ಆಶೀಶ್ ನಡುವಿನ ಸಂಬಂಧದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈ ಆಶೀಶ್ನ ಒಳಗೆ ಒಂದ್ ಕಡೆ ಕೆಲಸವನ್ನು ಕಳೆದುಕೊಂಡು ಫ್ರಸ್ಟ್ರೇಷನ್ ಇದ್ರೆ, ಇನ್ನೊಂದ್ ಕಡೆ ಆರ್ಯಳ ವರ್ತನೆ ಈಗಾಗಲೇ ಅವನತ್ತ ಬದಲಾಗೋದಿಕ್ಕೆ ಶುರುವಾಗಿತ್ತು.
ಮತ್ತೆ ಇವಳ ಟ್ರೈನಿಂಗ್ ಯಶಸ್ವಿಯಾಗಿ ಮುಗಿದಿತ್ತು. ಟ್ರೈನಿಂಗ್ ಮೊದಲೇ ಅವಳು ನನ್ನ ಜೊತೆ ಈ ರೀತಿ ವರ್ತಿಸ್ತಿದ್ದಾಳೆ. ಇನ್ನು ಪೊಲೀಸ್ ಫೋರ್ಸ್ಗೆ ಜಾಯ್ನ್ ಆದ ನಂತರ ಅವಳ ಆಟಿಟ್ಯೂಡ್ ಮತ್ತಷ್ಟು ಬದಲಾಗಬಹುದು. ಮತ್ತೆ ಆಕೆಗೆ ಈಗ ನನ್ನ ಅವಶ್ಯಕತೆ ಇಲ್ಲ, ನಾನು ಅವಳಿಗೆ ಭಾರ ಆಗ್ತೀನಿ ಅಂತ ಆಶೀಶ್ಗೆ ಅನ್ಸೋದಕ್ಕೆ ಶುರುವಾಗಿತ್ತು. ಇದರಿಂದ ಇಬ್ರು ನಡುವೆ ಜಗಳಗಳು ದಿನದಿಂದ ದಿನಕ್ಕೆ ಹೆಚ್ಚಾಗೋದಕ್ಕೆ ಶುರುವಾದವು. ಸಣ್ಣ ಸಣ್ಣ ವಿಚಾರಗಳಿಗೆ ಇಬ್ರು ಮಧ್ಯ ಗಲಾಟೆ ಉಂಟಾಗ್ತಿತ್ತು. ಇದನ್ನ ಕೇಳಿದವನಿಗೆ ಈಕೆ ಜೊತೆ ಇಷ್ಟು ದೊಡ್ಡ ಕ್ರೈಮ್ ನಲ್ಲಿ ಸಪೋರ್ಟ್ ಮಾಡಿದ ನಂತರ ಇವಳ ಜೀವನದಲ್ಲಿ ನನಗೆ ಯಾವುದೇ ಬೆಲೆ ಕೂಡ ಇಲ್ಲ, ಮಹತ್ವ ಕೂಡ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು. ಆಕೆ ಆಡದಂತ ಮಾತುಗಳು ನೇರವಾಗಿ ಅವನ ಈಗೋಗೆ ನೇರವಾದಂತ ಹೊಡೆತವನ್ನ ಕೊಟ್ಟಿದ್ವು. ಅವರಿಬ್ರು ಮಧ್ಯೆ ಇದ್ದಂತ ಪ್ರೀತಿ ಈಗ ಪ್ರತೀಕಾರವಾಗಿ ಬದಲಾಗಿತ್ತು. ಆಶೀಶ್ ಮನ್ಸಲ್ಲಿ ಈಗ ಒಂದೇ ವಿಚಾರ ಓಡ್ತಿತ್ತು, ಅದೇನಪ್ಪ ಅಂದ್ರೆ ನನ್ನ ಜೀವನ ಮಾತ್ರ ಹಾಳಾಗ್ತಿದೆ, ಇದನ್ನ ನಾನೊಬ್ನೇ ಯಾಕೆ ಅನುಭವಿಸ್ಬೇಕು, ಇದರಲ್ಲಿ ಆಕೆ ಪಾಲು ಕೂಡ ಇದೆ ಅಲ್ವಾ ಅಂತ ಯೋಚಿಸ್ತಾನೆ. ಆ ಒಂದು ಸಮಯದಲ್ಲಿ ಆತ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಇದೇ ವರ್ಷದ ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ರಾಮನಗರ ಪೊಲೀಸ್ ಠಾಣೆಗೆ ಹೋಗಿ ಆಶೀಶ್ 3 ವರ್ಷಗಳಿಂದ ರಹಸ್ಯವಾಗಿ ಅಡಗಿಸಿಟ್ಟಿದ್ದಂತ ಎಲ್ಲಾ ಸತ್ಯವನ್ನ ಪೊಲೀಸರ ಮುಂದೆ ಒಪ್ಕೊಳ್ತಾನೆ. ಈ ಒಂದು ಸತ್ಯವನ್ನು ಹೊರಗಡೆ ಬಯಲು ಮಾಡೋದ್ರಿಂದ ತಾನು ಕೂಡ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀನಿ ಅನ್ನೋದು ಅವನಿಗೆ ಗೊತ್ತಿತ್ತು. ಆದ್ರೆ ಆ ಸಮಯದಲ್ಲಿ ಅವನಿಗೆ ತನ್ನ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅವನ ತಲೆಯಲ್ಲಿ ಹೇಗಾದ್ರೂ ಮಾಡಿ ಈ ಆರ್ಯಳನ್ನ ಸಿಕ್ಕಾಕಿಸ್ಬೇಕು ಅನ್ನೋದು ಮಾತ್ರ ಓಡ್ತಿತ್ತು. ಇದೇ ವರ್ಷದ ಮಾರ್ಚ್ 24ನೇ ತಾರೀಕು ಪೊಲೀಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡದಂತ ಖುಷಿಯಲ್ಲಿ ಆರ್ಯ ಒಂದು ಪೋಸ್ಟ್ ಅನ್ನ ಹಾಕ್ತಾಳೆ. ಆದರೆ ಕೇವಲ 3 ದಿನಗಳಲ್ಲೇ ಅಂದ್ರೆ ಮಾರ್ಚ್ 28ನೇ ತಾರೀಕು ರಾಮನಗರ ಪೊಲೀಸರು ಆರ್ಯ, ಆಶೀಶ್ನ ಕಸಿನ್ ಮತ್ತು ವಿಷವನ್ನ ಸಪ್ಲೈ ಮಾಡದಂತ ಬೋಂಟಿಯನ್ನ ಬಂಧಿಸ್ತಾರೆ. ಆಶೀಶ್ನ ಕಸಿನ್ ಮೈನರ್ ಆಗಿದ್ರಿಂದ ಅವನನ್ನ ಜುವೆನಲ್ ಕಸ್ಟಡಿಗೆ ಕಳುಹಿಸಲಾಯಿತು. ವೀಕ್ಷಕರೇ, ಈ ಒಂದು ಕೇಸ್ ನೋಡಿದ್ಮೇಲೆ ನಿಮ್ಗೆ ಏನನ್ಸುತ್ತೆ? ನಮ್ಮ ದೇಶದ ಯುವಜನತೆ ಎತ್ತ ಸಾಗ್ತಿದೆ. ಕೇವಲ ತಂದೆ ಕೆಲಸ ತನಗೆ ಸಿಗುತ್ತೆ ಅನ್ನುವಂತ ಕಾರಣದಿಂದ ಅಥವಾ ತಾನು ಪ್ರೀತಿ ಮಾಡ್ತಿರುವಂತ ವಿಷಯಕ್ಕೆ ತಂದೆ ಅಡ್ಡ ಬರ್ತಿದ್ದಾರೆ ಅನ್ನುವಂತ ಕಾರಣದಿಂದ ಸ್ವಂತ ತನಗೆ ಜನ್ಮ ಕೊಟ್ಟಂತ ತಂದೆಯ ಪ್ರಾಣವನ್ನ ತೆಗೆಯೋದಂದ್ರೆ ಇದು ನಿಜಕ್ಕೂ ಆತಂಕಕಾರಿ ವಿಷಯನೇ. ಸರಿ, ನಿಜಕ್ಕೂ ಇಂಥ ಕೇಸ್ಗಳ ಬಗ್ಗೆ ಮಾತನಾಡುವಾಗ ಇವತ್ತಿನ ಯುವಜನತೆ ಎತ್ತ ಸಾಗ್ತಿದೆ, ಇವ್ರಿಗೆಲ್ಲ ಏನಾಗಿದೆ ಅನ್ನುವಂತ ಚಿಂತೆ ಕಾಡೋದಂತೂ ಸುಳ್ಳಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಈ ಒಂದು ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.